ಬೆಸ್ಕಾಂ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಗ್ರಾಹಕ ಕಂಗಾಲಾಗಿದ್ದಾನೆ. ಬೆಂಗಳೂರಿನ ಗೊಲ್ಲರಟ್ಟಿಯ ಮುನಿರಾಜು ಎಂಬುವರ ಮನೆಗೆ ಪ್ರತಿ ತಿಂಗಳು 300 ರಿಂದ 400 ರೂಪಾಯಿ ಬಿಲ್ ಬರ್ತಿತ್ತಂತೆ. ಆದರೆ ಈ ತಿಂಗಳು 4,41,506 ರೂಪಾಯಿ ಬಿಲ್ ಬಂದಿದೆ. ಬಿಲ್ ನೋಡಿ ಗಾಬರಿಗೊಂಡ ಮುನಿರಾಜು ತಕ್ಷಣವೇ ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಅಧಿಕಾರಿಗಳು ನಿಮ್ಮ ಮನೆಯ ಮೀಟರ್ ಸರಿಯಿಲ್ಲ, ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಕಳೆದ 4 ವರ್ಷದ ಹಿಂದೆ ಹೊಸ ಮೀಟರ್ ಹಾಕ್ಸಿದ್ದೀನಿ, ಒಂದು ಬಾರಿ ಕೂಡ ಮೀಟರ್ ಚೇಂಜ್ ಮಾಡಿಸಲು 25,000 ರೂಪಾಯಿ ಕಟ್ಟಬೇಕು. ಅದಾಗಲೇ ಮೀಟರ್ ಚೇಂಜ್ ಮಾಡಿಸಿ ಅಂತ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರತಿ ತಿಂಗಳು ನಮ್ಮ ಮನೆಗೆ ಬರ್ತಿದ್ದು 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ. ಅದಕ್ಕೆ ನಾನು ಬೆಸ್ಕಾಂ ಅವ್ರನ್ನ ಕೇಳಿದೆ, ಸರ್ ಯಾಕೆ ಇಷ್ಟು ಅಮೌಂಟ್ ಬಂದಿದೆ ಅಂತ. ಮೀಟ್ರು ಕೆಟ್ಟೋಗಿದೆ, ಸಿಂಗಲ್ ಫೇಸ್ ಲೋ ಫೇಸ್ ಆಗಿ, ಆಧಾರ್ ಕಾರ್ಡದಿಂದ ಮೀಟ್ರ್ ನಂಬರ್ ಹೊಡಿಕೊಂಡು ರೀಡಿಂಗು ತಪ್ಪಾಗಿದೆ ಅಂತ ಹೇಳಿದ್ರು. ಸರಿ ಸರ್, ಇದಕ್ಕೇನು ಮಾಡಬೇಕು ಸರ್, ಮೀಟ್ರ್ ಚೇಂಜ್ ಮಾಡಿಸ್ಕೋಬೇಕು ಅಂತ. ಸರಿ ಓಕೆ ಸರ್, ಎಷ್ಟು ಒಂದು 2,000 ರೂಪಾಯಿ ಅಮೌಂಟ್ ಅಂದರು. ಸ್ವಾತಂತ್ರ್ಯ ದಿನಾಚರಣೆ ವಿಶೇಷ ಎಂಬಂತೆ ಬೆಂಗಳೂರು ನಗರ ಪೊಲೀಸ್ ಇಲಾಖೆಗೆ ಹೊಸ ಅತಿಥಿಯ ಆಗಮನವಾಗಿದೆ. ವಿಭಿನ್ನವಾದ 5 ಪರೇಡ್ ಬೈಕ್ಗಳು ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗಿವೆ. ಇಲಾಖೆಯ ಬಳಕೆಗೆ ಅನುಕೂಲಕರವಾಗಲಿರುವ ಇವುಗಳನ್ನು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪರಿಶೀಲಿಸಿದರು. ವಿಐಪಿ ಹಾಗೂ ವಿವಿಐಪಿಗಳ ಭದ್ರತೆ ಒದಗಿಸುವ ಸಂದರ್ಭದಲ್ಲಿ ಹಾಗೂ ಪೊಲೀಸ್ ಪರೇಡ್ ಮತ್ತಿತರ ಅಗತ್ಯ ಸಂದರ್ಭಗಳಲ್ಲಿ ಬೈಕ್ಗಳನ್ನು ಬಳಸಲಾಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಬೈಕ್ಗಳನ್ನು ಇಲಾಖೆಗೆ ಹಸ್ತಾಂತರಿಸಲಿದ್ದಾರೆ. ಕೇಂದ್ರ ಸರ್ಕಾರ ಜುಲೈ ತಿಂಗಳ ಹಣದುಬ್ಬರದ ಅಂಕಿಅಂಶ ಬಿಡುಗಡೆ ಮಾಡಿದೆ. ಭಾರತದ ರಿಟೇಲ್ ಹಣದುಬ್ಬರ ದರ ಶೇಕಡಾ 3.5ರಷ್ಟಿದೆ ಅಂತ ಕೇಂದ್ರ ತಿಳಿಸಿದೆ. ಜೂನ್ ತಿಂಗಳಲ್ಲಿ ಹಣದುಬ್ಬರ ಶೇಕಡಾ 5.1ಕ್ಕೆ ಏರಿತ್ತು. ಈಗ ಹಣದುಬ್ಬರ ದರ ಶೇಕಡಾ 3.5ರಷ್ಟಿದೆ ಅಂತ ಹೇಳಿದೆ. ಕಳೆದ 5 ವರ್ಷದಲ್ಲೇ ಇದು ಅತಿ ಕಡಿಮೆ ಹಣದುಬ್ಬರದ ದರವಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಆರ್ಬಿಐ ಸಾಲದ ಮೇಲಿನ ಬಡ್ಡಿ ದರವನ್ನು ಇಳಿಕೆ ಮಾಡಬಹುದು ಅನ್ನೋ ಆಶಾಭಾವನೆ ಮೂಡಿದೆ. ಒಲಿಂಪಿಕ್ಸ್ನ ಕುಸ್ತಿ ಸ್ಪರ್ಧೆಯ ಫೈನಲ್ನಿಂದ ತಮ್ಮನ್ನು ಅನರ್ಹಗೊಳಿಸಿದ್ದನ್ನು ಪ್ರಶ್ನಿಸಿ ಭಾರತದ ಕುಸ್ತಿಪಟು ವಿನೇಶ್ ಫೊಗಾಟ್ ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಿದ್ರು. ಸದ್ಯ ವಿನೇಶ್ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿರುವ ಕೋರ್ಟ್ ತೀರ್ಪು ಕಾಯ್ದಿರಿಸಿತ್ತು. ಇಂದು ವಿನೇಶ್ ಸಲ್ಲಿಸಿದ ಅರ್ಜಿಯ ತೀರ್ಪು ಹೊರಬರಲಿದ್ದು, ಈಗಾಗಲೇ ಕುಸ್ತಿಗೆ ನಿವೃತ್ತಿ ಘೋಷಣೆ ಮಾಡಿರುವ ವಿನೇಶ್ ತೀರ್ಪು ತಮ್ಮ ಪರವಾಗಿ ಬರುವ ಹಾಗೂ ಬೆಳ್ಳಿ ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡಾ ನ್ಯಾಯಾಲಯದಲ್ಲಿ ವಿನೇಶ್ ಪರ ಖ್ಯಾತ ವಕೀಲ ಹರೀಶ್ ಸಾಳ್ವೆ ವಾದ ಮಂಡಿಸಿದ್ರು. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ವಿನೇಶ್ ಭಾರತಕ್ಕೆ ಹಿಂದಿರುಗಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚು ವಿಜೇತ ಭಾರತ ಪುರುಷರ ಹಾಕಿ ತಂಡ ಎಫ್ಐಎಚ್ ವಿಶ್ವ ರ್ಯಾಂಕಿಂಗ್ನಲ್ಲಿ 5ನೇ ಸ್ಥಾನಕ್ಕೆ ಏರಿದೆ. ನಿನ್ನೆ ನೂತನ ರ್ಯಾಂಕಿಂಗ್ ಪಟ್ಟಿ ಪ್ರಕಟಗೊಂಡಿದೆ. ಪ್ಯಾರಿಸ್ ಒಲಿಂಪಿಕ್ಸ್ಗೂ ಮುನ್ನ 6ನೇ ಸ್ಥಾನದಲ್ಲಿದ್ದ ಟೀಂ ಇಂಡಿಯಾ 1 ಸ್ಥಾನ ಬಡ್ತಿ ಪಡೆದು 5ನೇ ಸ್ಥಾನಕ್ಕೆ ಏರಿದೆ. ಹಾಲಿ ಚಾಂಪಿಯನ್ಸ್ ನೆದರ್ಲ್ಯಾಂಡ್ಸ್ ತಂಡ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದ್ದು, ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ವಿಜೇತ ಜರ್ಮನಿ ತಂಡ 5ನೇ ರ್ಯಾಂಕ್ನಿಂದ 2ನೇ ರ್ಯಾಂಕ್ಗೆ ಬಡ್ತಿಯನ್ನು ಪಡೆದಿದೆ. ಬೆಲ್ಜಿಯಂ ತಂಡ 4ನೇ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ, ಅರ್ಜೆಂಟೀನಾ, ಸ್ಪೇನ್ ತಂಡ ಕ್ರಮವಾಗಿ 6, 7, 8ನೇ ಸ್ಥಾನದಲ್ಲಿದೆ. ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ವಿಜೇತ ಭಾರತದ ತಾರಾ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅಲ್ಲಿಂದ ನೇರವಾಗಿ ಜರ್ಮನಿಗೆ ತೆರಳಿದ್ದಾರೆ. ನೀರಜ್ ಚೋಪ್ರಾ ತೊಡೆಯ ಸ್ನಾಯು ಸೆಳೆತದಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಅವರು ವೈದ್ಯರನ್ನ ಕಾಣಲು ಜರ್ಮನಿಗೆ ತೆರಳಿದ್ದಾರೆ ಅಂತ ಅವರ ಕುಟುಂಬಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ತಿಂಗಳ ಕಾಲ ನೀರಜ್ ಜರ್ಮನಿಯಲ್ಲೇ ಇರಲಿದ್ದಾರೆ ಅಂತ ತಿಳಿದು ಬಂದಿದೆ. ಒಲಿಂಪಿಕ್ಸ್ಗೂ ಮುನ್ನವೇ ಜರ್ಮನಿಗೆ ತೆರಳಿದ್ದ ನೀರಜ್ ವೈದ್ಯರ ಬಳಿ ಸಮಾಲೋಚನೆ ನಡೆಸಿದರು. ಈ ಬಾರಿ ನೀರಜ್ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಾಧ್ಯತೆ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.